Everyone wants the red mug. Get it for free now with the Nescafe jar. ಈಗ RT 1ರಿಂದ 8 ಕ್ಲಾಸ್ ತನಕ ಉಂಟು ಸರ್. ಅದಕ್ಕಾಗಿ ಇನ್ನು 10th ಮಾಡಿದ್ರೆ ಪಾಲಕರಿಗೆ ಅವ್ರಿಗೆ ಮಕ್ಕಳಿಗೂ ಪಾಲಕರಿಗೆಲ್ಲ ಅನುಕೂಲ ಆಗ್ತದೆ. ನೋಡೋಣ, ಅದನ್ನ ನಾವು KPS ಇದು ಮಾಡೋದ್ರಿಂದ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ ನೋಡಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅವ್ರ ಡಿಸಿಷನ್ಗೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಬಂದಾಗ ಯೂಶಲಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬಿಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳೇ ಇರೋದ್ರಿಂದ ಅವ್ರ ಜೊತೆಗೆ ಚರ್ಚೆ ಒಂದು ರೌಂಡ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ವಿಧಾನಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಜನರಲ್ಲಾಗಿ ಚರ್ಚೆ ಆಯಿತು. ಮುಂದೆ ಯಾವ ರೀತಿ ತೊಗೋಬೇಕು, ಇಲ್ಲ ನಾವೇ ಯಾವ ರೀತಿ ನಾವು ಇನ್ನೂ ಚೆನ್ನಾಗಿ ಸ್ಕೂಲ್ ಕೊಡಬೇಕು ಅನ್ನೋದನ್ನ ಮಾಹಿತಿಯನ್ನು ಕ್ರೋಢೀಕರಿಸಿ ಒಂದು ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಗೊಳ್ತಾರೆ. ಯಾಕಂದ್ರೆ ಸರ್ ನೀವು ಬಂದ ನಂತರ ಭಾಳಷ್ಟು ಬದಲಾವಣೆ ಆಗೈತಿ. ಶಿಕ್ಷಣ ರಂಗದಾಗ ಕ್ರಾಂತಿ ಆದಂಗೆ ಆಗೈತಿ. ಅದ್ರ ಸಲುವಾಗಿ ಈಗ RT ಮಕ್ಕಳು ಬಡವರು ಇರೋದ್ರಿಂದ ನೀವು ಅನುಕೂಲ ಮಾಡಿಕೊಟ್ಟಂಗೆ ಆಗ್ತೈತೆ ಅಂತ ಹೇಳಿ. RT ಮಕ್ಕಳದ್ದು ಒಂದು ಭಾಗ KPS ನಿಮಗೆ ಒಳ್ಳೆ ಸ್ಕೂಲ್ ಸಿಗ್ಬೇಕಾದ್ರೆ ಅದನ್ನ ನಾವೇ ಒಳ್ಳೆ ಸ್ಕೂಲ್ ಕೊಟ್ಬಿಟ್ರೆ ನಮ್ಮ ಮಕ್ಳು ಯಾಕೆ ಪ್ರೈವೇಟ್ ಸ್ಕೂಲಿಗೆ ಹೋಗ್ಬೇಕು? ಸರಿ ಸರ್. ಯಾಕೆ RT ಎಲ್ಲ ನಾವು ದುಡ್ಡು ತೊಗೊಂಡ್ವಿ ಅಂದ್ಕೋಬೇಕು? ಅದಕ್ಕಿಂತನೂ ಚೆನ್ನಾಗಿ ನಾವೇ ಕೊಡ್ತೀವಲ್ಲ, ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಮಾನ್ಯ ಮುಖ್ಯಮಂತ್ರಿ ಡಿಸಿಷನ್ ತಗೋತಾರೆ.